ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ, ಬಾಕಿ ಇರುವ ಕಂತುಗಳ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವಾಗ ಜಮೆ ಆಗುತ್ತೆ ಅಂತ ಒಂದು ಸ್ಪಷ್ಟನೆ ನೀಡಿದ್ದಾರೆ. ಅದು ಯಾವಾಗ ಜಮೆ ಆಗುತ್ತೆ, ಈ ಒಂದು ವಾರದಲ್ಲಿ ಜಮೆ ಆಗುತ್ತೆ ಅಥವಾ ಯಾವಾಗ ಜಮೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿನ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ಹೊಸ ವಿಡಿಯೋಸ್ ಬಿಟ್ರು ನಿಮ್ಗೆ ನೋಟಿಫಿಕೇಶನ್ಸ್ ಮುಖಾಂತರ ಬರುತ್ತೆ ಅಂತ ಹೇಳಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ಇದು 100% ಪ್ರೂಫ್ ಕರೆಕ್ಟ್ ಆಗಿದೆ ಅಂತಾನೆ ಹೇಳಬಹುದು. ಯಾಕೆಂತಂದ್ರೆ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕಾರ್ಯಕ್ರಮದಲ್ಲಿ ತಿಳಿಸಿರೋ ಪ್ರಕಾರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಾಕಿ ಇರೋ ಅಂದ್ರೆ ಈಗ 19ನೇ ಕಂತಾಗ್ಲಿ ಅಥವಾ 20ನೇ ಕಂತ ಆಗ್ಲಿ ಇದೇ ದಿನಕ್ಕೆ ಬರುತ್ತೆ ಅಂತ ಯಾವ್ದು ಸ್ಪಷ್ಟನೆಯನ್ನು ಕೊಡಿಲ್ಲ. ಬಾಕಿ ಇರುವ ಕಂತುಗಳು ಕೂಡ ಬರುತ್ತೆ ಅಂತ ಸ್ಪಷ್ಟನೆ ನೀಡಿರುತ್ತಾರೆ. ಅದು ಯಾವಾಗ ಅಂತ ಈ ವಿಡಿಯೋದ ಕೊನೆಯಲ್ಲಿ ನೋಡೋಣ. ಈ ಗೃಹಲಕ್ಷ್ಮಿ ಯೋಜನೆ ಜಾರಿ ಆಗಿ ನಿಮ್ಗೆ ಆಗ್ಲೇ ಈ ಮೇ 20ನೇ ತಾರೀಕು ಬಂದ್ರೆ 2 ವರ್ಷ ಆಗುತ್ತೆ ಅಂತಾನೆ ಹೇಳಬಹುದು. ನಿಮ್ಗೆ ಈ ಪ್ರತಿ ವರ್ಷ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ 80,000 ಕೋಟಿಗಳನ್ನು ಕೂಡ ಖರ್ಚು ಮಾಡ್ತಾ ಬರ್ತಾ ಇದಾರೆ ಅಂತಾನೆ ಹೇಳಬಹುದು. ಯಾಕೆಂತಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಹಣ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಸ್ವಲ್ಪ ದಿವಸದಿಂದ 3 ತಿಂಗಳದಾಗ್ಲಿ ಅಥವಾ 2 ತಿಂಗಳದಾಗ್ಲಿ ನಿಮ್ಗೆ ಜಮೆ ಆಗ್ತಾ ಬರ್ತಾ ಇದೆ. ಈಗಲೂ ಕೂಡ ನಿಮ್ಗೆ 2 ಅಥವಾ 3ನೇ ತಿಂಗಳು ಹಣ ಕೂಡ ಜಮೆ ಆಗ್ಬೇಕಾಗಿರುತ್ತೆ. ಆದ್ರಿಂದ ಇನ್ ಮುಂದಿನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟ್ ಆಗ್ಲಿ ಜಮೆ ಆಗ್ಲಿ ಅಂತಾನ ಕೇಳ್ಕೊಂಟು ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ. ಇನ್ ಮುಂದೆ ನಾನು ಸಿಎಂ ಸಿದ್ದರಾಮಯ್ಯ ಸರ್ ಹತ್ರ ಮಾತಾಡಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹಣವನ್ನು ಜಮೆ ಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತು ಹಣ ಅಂತ ಎಲ್ಲೂ ಕೂಡ ಸ್ಪಷ್ಟನೆ ಮಾಡಿಲ್ಲ. ಇವತ್ತು ಬೇಕಾದ್ರೆ ನೀವು ನ್ಯೂಸ್ ಕೂಡ ನೋಡಬಹುದು. 100% ಇದು ನಿಜವಾದ ಮಾತು ಅಂತ ಹೇಳಬಹುದು. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಈಗ ಒಂದು ವಾರದಲ್ಲಿ ನಿಮ್ಗೆ ಬಾಕಿ ಇರೋ ಎಲ್ಲಾ ಕಂತುಗಳ ಹಣ ಕೂಡ ಜಮೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ತಿಳಿಸಿರ್ತಾರೆ ಅಂತಾನೆ ಹೇಳಬಹುದು. ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.